ಸಾಕಷ್ಟು ಜನಕ್ಕೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಈಗ ನಾವು ನೋಡಿ ಉದಾಹರಣೆಗೆ ಪ್ರತಿ ತಾಲೂಕಿನಲ್ಲಿ ಕೂಡ ಮಿನಿಮಮ್ 1,000 ಮನೆ ಕೊಡ್ತಾ ಇದ್ದೀವಿ, ಸೈಟ್ ಕೊಡ್ತಾ ಇದ್ದೀವಿ. ಅದೇ ರೀತಿ ನಗರದಲ್ಲಿ ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಇರ್ತದೆ ಅದೆಲ್ಲ ಕೊಡ್ತಾ ಇದ್ದಾರೆ. ಅದನ್ನು ನೇರವಾಗಿ ಕೇಳಿದವರು ಬಂದಿದ್ದಾರೆ, ಅವ್ರಿಗೆ ಸೌಲಭ್ಯ ಮಾಡ್ತಾರೆ ಅಂದರೆ ನಮ್ಮವ್ರಿಗೆ ಮೊದಲು ಮಾಡೇ ಇರ್ತಾರೆ, ಮಾಡ್ತಾನೇ ಇರ್ತಾರೆ. ಅದರಲ್ಲೇ ಅವ್ರಿಗೆ ಅನುಕೂಲ ಆಗ್ಬೋದು ಬಿಟ್ಟರೆ ವಿಶೇಷ ಏನಿಲ್ಲ. ಮನೆ ಕೊಡೋದಕ್ಕೆ ಗೈಡ್ಲೈನ್ಸ್ ಇದೆ. ಆರ್ಥಿಕವಾಗಿ ಬಡವರಿಗೆ ಎಲ್ಲ ವರ್ಗದ ಜನರಿಗೂ ಕೊಡಬೇಕಂತಿದೆ. ಅದು ಕೇವಲ SC ST ಅಂತಲ್ಲ, ಎಲ್ಲ ವರ್ಗದ ಜನರು ಕೂಡ ಬಡವರಿಗೆ ಸೈಟು ಕೊಡಬೇಕು ಅಂತಿದೆ. ಹಿಂದೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಈ ನಿರ್ಣಯಗಳಾಗಿದೆ. ಮನೆ ಇಲ್ಲದವ್ರಿಗೆ ಮನೆ ಕೊಡಬೇಕು, ಸೈಟ್ ಇಲ್ದವ್ರಿಗೆ ಸೈಟ್ ಕೊಡಬೇಕು. ಯಾರ್ದು ಆರ್ಥಿಕವಾಗಿ ಹಿಂದುಳಿತಾರೆ ಯಾವುದೇ ವರ್ಗದ ಜನ ಆಗಲಿ ಅವರೆಲ್ಲರಿಗೂ ಕೂಡ ಸೈಟ್ ಕೊಡಬೇಕು ಅಂತ ನಮ್ಮ ಸರ್ಕಾರದಲ್ಲಿ ತೀರ್ಮಾನ ಮಾಡಿದೆ. ಕೇರಳ ಸಿಎಂ ದೃಷ್ಟಿಗೆ ಈ ರೀತಿ ಆಗ್ತಾ ಇದೆ ಅಂತ ಎಲ್ಲ ಕಡೆ ಆರೋಪ ಮಾಡ್ತಾರೆ. ಈಗ ಬಂದಿರೋರೆಲ್ಲರೂ ಸಹ ಬಾಂಗ್ಲಾ ವಲಸಿಗರಂತ ಇಲ್ಲ, ಹಾಗೇನಿಲ್ಲ. ಅವರು ಮೊದಲಿನಿಂದ ಅಲ್ಲಿ ಇದ್ದೀರಾ, ಆದ್ದರಿಂದ ಅವ್ರಿಗೂ ಕೊಡ್ತಾರೆ, ನಮ್ಮವ್ರಿಗೂ ಕೊಡ್ತಾನೆ ಇದ್ದಾರೆ. ನಮ್ಮವ್ರಿಗೆ ನಿಲ್ಲಿಸಿ ಅವ್ರಿಗೆ ಕೊಡ್ತಾ ಇಲ್ಲ, ಅವ್ರು ನಮ್ಮವ್ರಿಗೂ ಕೊಡ್ತಾರೆ, ಅವ್ರಿಗೂ ಕೊಡ್ತಾರೆ. ಅದರಲ್ಲಿ ಏನು ವಿಶೇಷ ಇಲ್ಲ. ಪದೇ ಪದೇ ನೀವು ಅದನ್ನ ಇಟ್ಕೊಂಡು ಅದನ್ನ ಯೂಸ್ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಏನಾದರೂ ಬೇರೆ ಹೇಳಿದ್ರೆ ನಾನು ಉತ್ತರ ಹೇಳ್ಬೋದು. ಅವರು ಈ ಭಾರತ ದೇಶದಲ್ಲಿರೋ ಜನ ಇದ್ದಾರೆ, ನಮ್ಮಲ್ಲಿ ಕೆಲಸಕ್ಕೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿದ್ದಾರೆ. ಅವರೇ ಆಗಲಿ, ಬಿಹಾರ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಯಾವುದೇ ಒಂದು ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಬಹಳಷ್ಟು ದಿನ ಇಲ್ಲಿ ಉಳ್ಕೊಂಡಾಗ ಯಾವ ರೀತಿ ರೇಷನ್ ಕೊಡ್ತೀವಿ, ಅದೇ ರೀತಿ ಅವ್ರಿಗೆ ಸೈಟ್ ಬೇಕಾದ್ರೆ ಸೈಟ್ ಕೊಡಬೇಕು, ಮನೆ ಬೇಕಾದ್ರೆ ಮನೆ ಕೊಡಬೇಕು. ಇದೇನು ಹೊಸದಲ್ಲ, ವಿಚಾರ ಹೇಳಲ್ಲ, ಗೊತ್ತಿಲ್ಲದೆ ಇರೋದು ಉತ್ತರ ಹೇಳಲ್ಲ. ಮೊದಲು ನಮ್ಮ ರಾಜ್ಯದವ್ರಿಗೆ ಇರ್ತದೆ, ಅದೇ ಯಥಾಸ್ಥಿತಿ ಯಾವಾಗೂ ನಡೀತಾ ಇದೆ. ಅದೇನು ಇವತ್ತಿಗೆ ಪ್ರಾರಂಭ ಆಗಿರೋದೇನಿಲ್ಲ. ಇವರೆಲ್ಲ ಹೊಸಬರು ಬಂದಿರೋರು 5 ವರ್ಷ 10 ವರ್ಷದಿಂದ ಇಲ್ಲಿರ್ತಾರೆ, ಅವ್ರಿಗೆ ಅವಕಾಶ ಮಾಡ್ಕೊಂಡು ನಮ್ಮವ್ರಿಗೆ ನಿಲ್ಲಿಸಿ ಅವ್ರು ಕೊಡೋ ಅಂಥದ್ದಿಲ್ಲ, ನಮ್ಮವ್ರಿಗೂ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿರೋರು ಬಹಳಷ್ಟು ದಿನ ವಾಸ ಇದ್ದಾಗ ಅದು ಹಕ್ಕಾಗ್ತದೆ. ಅವರು ಅರ್ಜಿ ಹಾಕಿದರೆ ಕೊಡಬೇಕು. ರೇಷನ್ ಕಾರ್ಡ್ ಇರ್ತದೆ, ಬಾಡಿಗೆ ಮನೆಯಲ್ಲಿರ್ತಾರೆ, ಬಾಡಿಗೆ ಕಟ್ತಾ ಇರ್ತಾರೆ, ಇಲ್ಲಿರ್ತಾರೆ. ಅವರು ಅರ್ಜಿ ಹಾಕಿದಾಗ ಅವ್ರಿಗೆ ಕೊಡಬೇಕು.